ಹಾಯ್ ಫ್ರೆಂಡ್ಸ್, ಇದು ಸೋಯಾ ಮಾಡ್ತಾಯಿದ್ದೀನಿ. ಬೇಳೆ ಸಾರು ಜೊತೆಗೆ ಅನ್ನದ ಜೊತೆ ನಂಚ್ಕೊಳ್ಳೋಕ್ಕೆ. ಸೋಯಾ ಒಂದು ಬಟ್ಲು, 2 ಟೊಮೊಟೊ, 4 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಸೋಯಾನ ಬಿಸಿನೀರಿಗೆ ಹಾಕ್ಕೊಂತ ಇದ್ದೀನಿ ತೊಳೆದ್ಬಿಟ್ಟು. ನೋಡಿ ಫ್ರೆಂಡ್ಸ್, ತೊಳೆದ್ಬಿಟ್ಟು ಬಿಸಿನೀರು ಕುದೀತೈತೆ. ಕುದಿಯೋ ನೀರಿಗೆ ಹಾಕ್ತಿದ್ದೀನಿ. ಈಗ ದಿಢೀರಂದು ನಂಚ್ಕೊಳ್ಳೋಕೆ ಏನೇ ಇಲ್ಲ ಅಂದರೆ ಮನೇಲಿ ಬೇಗ ಪಟ್ಟಂತ ಮಾಡ್ಬೋದು. ಹಾಕ್ತೀನಿ. ಇದು ಬೇಯಿಸಿಟ್ಕೊಂಡಿದ್ದೀನಿ ಎತ್ತಿಗೆ. ನೋಡಿ, ಈಗ ಒಗ್ಗರಣೆ ಹಾಕ್ತೀನಿ. ಟೊಮೊಟೊ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಸೋಯಾ ಬೇಯಿಸಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಇದು, ದಿಢೀರಂತ ಮಾಡ್ಕೊಬೋದು. ಅನ್ನದ ಜೊತೆಗೂ ಕಲ್ಸ್ಕೊಂಡು ತಿನ್ಬೋದು ಬ್ಯಾಚುಲರ್ ಇರೋರಿಗೆ. ಫ್ರೆಂಡ್ಸ್, ಈರುಳ್ಳಿ ಹಾಕಿದ್ದೀನಿ ಇದಕ್ಕೆ. ಸೋಯಾ ಒಗ್ಗರಣೆಗೆ ಹಾಕೋಕ್ಕೆ 1 ಸ್ಪೂನಷ್ಟು, ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಟೊಮೊಟೊ ಹಾಕ್ತಿದ್ದೀನಿ. ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ, ಚಿಟಿಕೆ ಅಷ್ಟು. ಅರ್ಧ ಸ್ಪೂನಷ್ಟು ಉದ್ದನೂ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ಧನಿಯಾ ಪೌಡ್ರು. ಹಚ್ಕೊಂಡು 1 ಸ್ಪೂನ್ ಹಾಕ್ತೀನಿ. ತಕ್ಕಷ್ಟು ಉಪ್ಪು ಹಾಕಬೇಕು. ನೋಡಿ ಫ್ರೆಂಡ್ಸ್, ದಿಢೀರಂತ ಮಾಡ್ಕೋಬೋದು. ಒಂದು ಕಡೆ ಅನ್ನ, ಒಂದು ಕಡೆ ಇದು, ಬೇಗ ಆಗ್ಬಿಡುತ್ತೆ ಬ್ಯಾಚುಲರ್ ಇರೋರಿಗೆ. ಮತ್ತು ಅನ್ನದ ಜೊತೆಗೆ ಏನೇ ಇಲ್ಲ ಅಂದರೆ ಬೇಗ ಪಟ್ಟಂತ ಆಗುತ್ತೆ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈಗ ಸೋಯಾ ಹಾಕ್ತಿದ್ದೀನಿ. ಇದರಲ್ಲಿ ನೀರಿನ ಅಂಶ ಇರುತ್ತೆ ಸೋಯಾ ಬೇಯಿಸಿರ್ತೀವಲ್ಲ, ನೀರಿನ ಅಂಶ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಚೆನ್ನಾಗಿರುತ್ತೆ, ನೀವೊಂದ್ಸತಿ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನ, ಸೊಪ್ಪಿನ ಪಲ್ಯ, ಸೋಯಾ ಪಲ್ಯ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಬ್ಯಾಚುಲರಿಗೆಲ್ಲ. ನೀವೊಂದ್ಸತಿ ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.